ಅದಾನಿ ಷೇರು ಹಗರಣದ ಬಗ್ಗೆ ಮತ್ತೆ ಮಾತಾಡಿದ ಸಂಸದೆ ಮಹುವಾ ಮೊಯಿತ್ರಾ. ಸೆಬಿ ಅಧ್ಯಕ್ಷೆ ಮಾಧವಿ ಬುಚ್ ರಾಜೀನಾಮೆ ಕೊಡಲೇಬೇಕು ಎಂದ ತೃಣಮೂಲ ಸಂಸದೆ. ಈ ಹಿಂದೆ ಸಂಸತ್ತಿನಲ್ಲೂ ಅದಾನಿಯನ್ನ ಪ್ರಶ್ನಿಸಿದ್ದ ಮಹುವಾರಿಂದ ಈಗ ಪ್ರಶ್ನೆಗಳ ಸರಣಿ. ಮಹುವಾ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಸೆಬಿ ಅಧ್ಯಕ್ಷೆಗೆ ಸಾಧ್ಯನಾ? ಅದಾನಿ ವಿರುದ್ಧ ಬೃಹತ್ ಷೇರು ಹಗರಣದ ಆರೋಪ ಮಾಡಿದ್ದ ಹಿಂಡನ್ಬರ್ಗ್ ಸಂಸ್ಥೆ ಈಗ ಪ್ರಕಟಿಸಿರುವ ಮತ್ತೊಂದು ವರದಿ ಭಾರತದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಭಾರತದ ಷೇರುಪೇಟೆ ನಿಯಂತ್ರಕ ಹಾಗೂ ಅದಾನಿ ಹಗರಣದ ತನಿಖೆ ಮಾಡಬೇಕಾಗಿದ್ದ ಸೆಬಿ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ಅವರೇ ಅದಾನಿ ಗ್ರೂಪ್ ತನ್ನ ಷೇರುಗಳ ಬೆಲೆಯನ್ನ ಕೃತಕವಾಗಿ ಹೆಚ್ಚಿಸೋಕೆ ಬಳಸುತ್ತಿದ್ದ ವಿದೇಶಿ ನಿಧಿಗಳಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ ಅಂತ ಹಿಂಡನ್ಬರ್ಗ್ ಶನಿವಾರ ಆರೋಪಿಸಿತ್ತು. ಈ ಹೊಸ ಆರೋಪದಿಂದಾಗಿ ಕಾಂಗ್ರೆಸ್ ಸೇರಿ ಹಲವು ವಿಪಕ್ಷದ ಪಕ್ಷಗಳು ಸೆಬಿ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ಅವರ ರಾಜೀನಾಮೆಗೆ ಮತ್ತು ಅವರ ವಿರುದ್ಧ ತನಿಖೆಗೆ ಆಗ್ರಹಿಸಿವೆ. ಅದಾನಿ ವಿರುದ್ಧ ಸುಪ್ರೀಂ ಕೋರ್ಟ್ ತಡೆದಿದ್ದ ತನಿಖೆಯನ್ನ ಪುನಃ ಆರಂಭಿಸಬೇಕು ಅನ್ನೋ ಬೇಡಿಕೆಗಳು ಕೇಳಿ ಬಂದಿವೆ. ಈ ಆಗ್ರಹಗಳ ಮುಂಚೂಣಿಯಲ್ಲಿರುವುದು ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರಾ. ಈ ಕುರಿತಾಗಿ ಮಹುವಾ ವಿಡಿಯೋವನ್ನ ರವಿವಾರ ಬಿಡುಗಡೆ ಮಾಡಿ ಹಲವು ಕುತೂಹಲಕಾರಿ ಮಾಹಿತಿಯನ್ನ ಹೊರೆ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಎಕ್ಸ್ ನಲ್ಲಿ ಪೋಸ್ಟ್ ಒಂದರ ಮೂಲಕ ಹಲವು ಮಹತ್ವದ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹಾಗಾದ್ರೆ ಮಹುವಾ ಹೊರ ಹಾಕಿರುವ ಮಾಹಿತಿ ಏನು, ಅವರು ಕೇಳಿರುವ ಪ್ರಶ್ನೆಗಳೇನು, ಈ ವಿಡಿಯೋದಲ್ಲಿ ಎಲ್ಲವನ್ನ ತಿಳಿಸ್ತೀವಿ ಕೇಳಿ. 2015ರಲ್ಲಿ ಮಾಧವಿ ಮತ್ತು ಅವರ ಪತಿ ಧವಲ್ ಬುಚ್ ಅವರು ವಿನೋದ್ ಅದಾನಿ ಭಾರತಕ್ಕೆ ಹಣ ತರೋಕೆ ಉಪಯೋಗಿಸಿರುವ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಮಹುವಾ ಆರೋಪ ಮಾಡ್ತಿದ್ದಾರೆ. ಫೆಬ್ರವರಿ 2017ರಲ್ಲಿ ಜಂಟಿಯಾಗಿದ್ದ ಎಲ್ಲ ಹೂಡಿಕೆಗಳನ್ನ ಮಾಧವಿ ಬುಚ್ ಸಂಪೂರ್ಣವಾಗಿ ತಮ್ಮ ಪತಿಯ ಖಾತೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಂತರ ಮಾರ್ಚ್ 2017ರಲ್ಲಿ ಮಾಧವಿ ಸೆಬಿಯ ಪೂರ್ಣ ಅವಧಿಯ ಸದಸ್ಯರಾದ್ರು ಅಂತ ಮಹುವಾ ಹೇಳಿದ್ದಾರೆ. ಏಪ್ರಿಲ್ 2019ರಲ್ಲಿ ಅಮೆರಿಕ ಮೂಲದ ಫರ್ಮ್ ಬ್ಲಾಕ್ ಸ್ಟೋನ್ ಭಾರತದಲ್ಲಿ ಮೊಟ್ಟ ಮೊದಲ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಪ್ರಾರಂಭಿಸೋಕೆ ಅನುಮತಿಯನ್ನ ಪಡ್ಕೊಳ್ಳುತ್ತೆ ಅಂತ ಮಹುವಾ ಹೇಳ್ತಾರೆ. ಈ ಅನುಮತಿಗೆ ಬದಲಾಗಿ ಜುಲೈ 2019ರಲ್ಲಿ ಮಾಧವಿ ಬುಚ್ ಅವರ ಪತಿ ಧವಲ್ ಬುಚ್ ಅವರನ್ನ ಬ್ಲಾಕ್ ಸ್ಟೋನ್ ಒಳ್ಳೆ ಸಂಬಳದೊಂದಿಗೆ ಸಲಹೆಗಾರನಾಗಿ ಅದನ್ನ ನೇಮಕ ಮಾಡಿಕೊಳ್ಳುತ್ತೆ ಅಂತ ಮಹುವಾ ಆರೋಪ ಮಾಡ್ತಿದ್ದಾರೆ. ಮಾರ್ಚ್ 2022ರಲ್ಲಿ ಮಾಧವಿ ಬುಚ್ ಅವರನ್ನ ಸೆಬಿ ಅಧ್ಯಕ್ಷೆಯನ್ನಾಗಿ ನೇಮಕ ಮಾಡಲಾಗುತ್ತೆ. ಮಾರ್ಕೆಟ್ ನಲ್ಲಿ ಈಗಿರುವ ಮಾತುಗಳ ಪ್ರಕಾರ ಮಾಧವಿ ಅವರ ಪತಿಯ ಸಂಬಂಧಿ ಆಗಿರುವ ಸುಧೀರ್ ಮಂಕಡ್ ಅವರ ಸಹಾಯದಿಂದ ಈ ಹುದ್ದೆ ಸಿಕ್ತು. ಸುಧೀರ್ ಮಂಕಡ್ ಪ್ರಧಾನಿ ಮೋದಿ ಗುಜರಾತ್ ನಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಗುಜರಾತ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿದ್ದವರು ಅಂತ ಮಹುವಾ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಹಿಂಡನ್ಬರ್ಗ್ ಮಾಡಿದ ಆರೋಪಗಳ ಬಗ್ಗೆ ಸೆಬಿ ತನಿಖೆ ನಡೆಸಿ ವಿದೇಶದಿಂದ ಆಗ್ತಿರುವ ಹೂಡಿಕೆಯ ಮಾಲೀಕತ್ವ ಯಾರದ್ದು ಅಂತ ತಿಳಿದಿಲ್ಲ ಅಂತ ಹೇಳಿದ್ದನ್ನ ಈ ಸಂದರ್ಭದಲ್ಲಿ ಮಹುವಾ ನೆನಪು ಮಾಡ್ಕೊಡ್ತಾರೆ. ಹಾಗಿದ್ದಲ್ಲಿ 2015ರಲ್ಲಿ ನೀವೇ ಹೂಡಿಕೆ ಮಾಡಿದ್ದ ಫಂಡ್ ನ ಮಾಲೀಕತ್ವ ನಿಮಗೇ ತಿಳಿದಿರ್ಲಿಲ್ವಾ ಅಂತ ಮಹುವಾ ವಿಡಿಯೋದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. 2018ರಲ್ಲಿ ಈ ಫಂಡ್ ಜೊತೆ ನೀವು ನೇರ ಸಂಬಂಧವನ್ನ ಹೊಂದಿದ್ರಿ. ಹಿಂಡನ್ಬರ್ಗ್ ಮಾಡಿದ ಆರೋಪಗಳ ಬಗ್ಗೆ ಸೆಬಿ ತನಿಖೆ ನಡೆಸುವಾಗ ನೀವು ಈ ಮಾಹಿತಿಯನ್ನ ಬಹಿರಂಗಪಡಿಸಿದ್ದೀರಾ ಅಂತ ಮಹುವಾ ಪ್ರಶ್ನೆ ಮಾಡಿದ್ದಾರೆ. ಹೀಗೆಲ್ಲ ಇರುವಾಗ ಸೆಬಿ ಅಧ್ಯಕ್ಷ ತನಿಖೆಯಿಂದ ದೂರ ಇರಬೇಕಿತ್ತಲ್ವಾ ಅಂತಾನು ಮಹುವಾ ಕೇಳಿದ್ದಾರೆ. ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿರೋದು ಸುಳ್ಳು. ಎಫ್ಡಿಐಗಳನ್ನ ನಿಯಂತ್ರಣ ಮಾಡೋದು ಬಿಟ್ಟು ವಿದೇಶಿ ಸಂಸ್ಥೆಗೆ ನೀವು ನೋಟಿಸ್ ಅನ್ನ ನೀಡಿದ್ದೀರಿ ಅಂತ ಮಹುವಾ ಹೇಳಿದ್ದಾರೆ. ವಿಡಿಯೋದ ಕೊನೆಯಲ್ಲಿ ಸೆಬಿ ಅಧ್ಯಕ್ಷೆ ಮಾಧವಿ ಬುಚ್ ರಾಜೀನಾಮೆ ನೀಡುವಂತೆ ಮಹುವಾ ಒತ್ತಾಯಿಸಿದ್ದಾರೆ. ಇನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಡಿರುವ ಪೋಸ್ಟ್ ನಲ್ಲಿ ಮಹುವಾ ಹಲವು ಮಹತ್ವದ ಪ್ರಶ್ನೆಗಳನ್ನೆತ್ತಿದ್ದಾರೆ. ವಿನೋದ್ ಅದಾನಿ ಅವರು ಬಳಸುವ ಗ್ಲೋಬಲ್ ಆಪರ್ಚುನಿಟೀಸ್ ಫಂಡ್ ನ ಭಾಗವಾಗಿರುವ ಗ್ಲೋಬಲ್ ಡೆವಲಪ್ಮೆಂಟ್ ಆಪರ್ಚುನಿಟೀಸ್ ಫಂಡ್ ನಲ್ಲಿ ಪಾಲನ್ನ ನೀವು ಯಾವಾಗ ನಿಲ್ಲಿಸಿದ್ದೀರಿ ಅಂತ ಮಹುವಾ ಪ್ರಶ್ನಿಸಿದ್ದಾರೆ. ಅದಾನಿ ಎಂಟರ್ಪ್ರೈಸಸ್ ಮತ್ತು ಅದಾನಿ ಪವರ್ ನ ಮಾಜಿ ನಿರ್ದೇಶಕ ಅನಿಲ್ ಅಹುಜಾ ಈ ನಿಧಿಯ ಭಾಗವಾಗಿದ್ದಾರಾ? ನೀವು ಸೆಬಿಯ ಪೂರ್ಣಾವಧಿ ಸದಸ್ಯರಾಗಿದ್ದಾಗ ನಿಮ್ಮ ಮಾಲೀಕತ್ವದ ಪಾಲನ್ನ ನೀವು ಸೆಬಿಗೆ ಬಹಿರಂಗಪಡಿಸಿದ್ದೀರಾ ಅಂತ ಮಹುವಾ ಕೇಳಿದ್ದಾರೆ. ಸೆಬಿಯ ಪೂರ್ಣಾವಧಿ ನಿರ್ದೇಶಕರಾಗಿದ್ದಾಗ ನೀವು ಎಂದಾದ್ರೂ ಸಿಂಗಾಪುರದಲ್ಲಿ ಅಥವಾ ಭಾರತದಲ್ಲಿ ಅಗೋರಾ ಪಾರ್ಟ್ನರ್ಸ್ ಷೇರುಗಳನ್ನ ಹೊಂದಿದ್ದು ಇದೆಯಾ ಅಂತ ಮಹುವಾ ಪ್ರಶ್ನೆ ಮಾಡಿದ್ದಾರೆ. ನೀವು 2022ರಲ್ಲಿ ನಿಮ್ಮ ಪತಿಗೆ ನಿಮ್ಮ ಬಳಿ ಇದ್ದ ಅಗೋರಾ ಷೇರುಗಳನ್ನ ಮಾರಾಟ ಮಾಡಿದ್ದೀರಾ ಅಥವಾ ವರ್ಗಾವಣೆ ಮಾಡಿದ್ದೀರಾ ಅಂತಾನು ಮಹುವಾ ಪ್ರಶ್ನೆ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ನ ಅತಿದೊಡ್ಡ ಪಾಲುದಾರರಲ್ಲಿ ಒಂದಾಗಿರುವ ಬ್ಲಾಕ್ ಸ್ಟೋನ್ಗೆ ನಿಮ್ಮ ಪತಿ ಸೇರ್ಕೊಂಡಿರುವ ಬಗ್ಗೆ ನೀವು ಸೆಬಿಗೆ ಮಾಹಿತಿಯನ್ನ ನೀಡಿದ್ದೀರಾ ಅಂತ ಮಹುವಾ ಪ್ರಶ್ನೆ ಮಾಡಿದ್ದಾರೆ. ನೀವು ಅದಾನಿ ಗುಂಪನ್ನ ಅಥವಾ ಬ್ಲಾಕ್ ಸ್ಟೋನ್ ಅವರನ್ನ ವೈಯಕ್ತಿಕವಾಗಿ ಅಥವಾ ಗುಂಪಿನಲ್ಲಿ ಎಷ್ಟು ಬಾರಿ ಭೇಟಿಯಾಗಿದ್ದೀರಿ ಅಂತಾನು ಮಹುವಾ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮಾಧವಿ ಬುಚ್ ಅವರನ್ನ ಸೆಬಿ ಅಧ್ಯಕ್ಷೆಯಾಗಿ ನೇಮಿಸುವ ಮುನ್ನ ಅವರ ವಿದೇಶಿ ಹೂಡಿಕೆಗಳ ಕುರಿತಾಗಿ ಮೋದಿ ಸರ್ಕಾರದ ಸಚಿವ ಸಂಪುಟಕ್ಕೆ ತಿಳಿದಿತ್ತಾ? ಈ ಕುರಿತಾಗಿ ಐಪಿ ರಿಪೋರ್ಟ್ ಏನ್ ಹೇಳಿತ್ತು ಅಂತ ಮಹುವಾ ಮತ್ತೊಂದು ಪೋಸ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಎಕ್ಸ್ ಪೋಸ್ಟ್ ನಲ್ಲಿ ಪ್ರಧಾನಮಂತ್ರಿ, ವಿತ್ತ ಸಚಿವೆ ಮತ್ತು ಗೃಹ ಸಚಿವರನ್ನು ಮಹುವಾ ಟ್ಯಾಗ್ ಮಾಡಿದ್ದಾರೆ. ಮಹುವಾ ಈ ವಿಡಿಯೋ ಮತ್ತು ಪೋಸ್ಟ್ ಹಾಕುವ ಮುಂಚೆ ಮಾಧವಿ ಬುಚ್ ಹಿಂಡನ್ಬರ್ಗ್ ಆರೋಪಗಳ ಬಗ್ಗೆ ಪ್ರತಿಕ್ರಿಯೆಯೊಂದನ್ನ ನೀಡಿದ್ದಾರೆ. ನಮ್ಮ ವಿರುದ್ಧ ಆಗಸ್ಟ್ 10, 2024ರಂದು ಹಿಂಡನ್ಬರ್ಗ್ ವರದಿಯಲ್ಲಿ ಆಧಾರ ರಹಿತ ಆರೋಪಗಳನ್ನ ಮಾಡಲಾಗಿದೆ ಅಂತ ತಿಳಿಸೋಕೆ ಬಯಸ್ತೀವಿ. ಈ ವರದಿಯಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ನಮ್ಮ ಬದುಕು ತೆರೆದ ಪುಸ್ತಕದಂತಿದೆ. ಅಗತ್ಯವಿರುವ ದಾಖಲೆಗಳನ್ನ ಹಲವಾರು ವರ್ಷಗಳಿಂದ ಸೆಬಿಗೆ ಒದಗಿಸ್ತಾ ಬರಲಾಗ್ತಿದೆ. ನಾವು ಖಾಸಗಿ ವ್ಯಕ್ತಿಗಳಾಗಿದ್ದಾಗಿನ ಅವಧಿಗೆ ಸಂಬಂಧಿಸಿದ ದಾಖಲೆಗಳಿಂದ ಹಿಡಿದು ಯಾವುದೇ ಮತ್ತು ಎಲ್ಲ ಆರ್ಥಿಕ ದಾಖಲೆಗಳನ್ನ
ವಿಷಯಗಳನ್ನ ಯಾವುದೇ ಪ್ರಾಧಿಕಾರ ಬಯಸಿದ್ರು ಅದರ ಮುಂದೆ ಬಹಿರಂಗಪಡಿಸೋಕೆ ಸಿದ್ಧ. ಇದರೊಂದಿಗೆ ಸಂಪೂರ್ಣ ಪಾರದರ್ಶಕತೆ ಹಿತಾಸಕ್ತಿಯಿಂದ ನಾವು ಮುಂದಿನ ದಿನಗಳಲ್ಲಿ ವಿವರವಾದ ಹೇಳಿಕೆಯನ್ನ ಬಿಡುಗಡೆ ಮಾಡಲಿದ್ದೇವೆ ಅಂತ ಮಾಧವಿ ಬುಚ್ ಹೇಳಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.